ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಕೈಕೊಟ್ಟ ಮುಂಗಾರು. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಭರದ ಛಾಯೆ ಪರಿಸ್ಥಿತಿ ಸಂಬಂಧ ಇವತ್ತು ಡಿಸಿಎಂ ಹಾಗೂ ಸಿಎಂ ಸಭೆಯನ್ನ ನಡೆಸಲಿದ್ದಾರೆ. ಕಲಬುರಗಿ ಜಿಲ್ಲೆಯ ವಿವಿಯ ಅಂಬೇಡ್ಕರ್ ಸಭಾಂಗಣದಲ್ಲಿ ನಡೆಯುವಂತಹ ಸಭೆ ಇದು. ಕಾರಣ ಬರದ ಛಾಯೆ ಕಲಬುರಗಿಯನ್ನ ಆವರಿಸಿದೆ. ಹೀಗಾಗಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಅಧಿಕಾರಿಗಳ ಜೊತೆ ಇವತ್ತು ಮೀಟಿಂಗ್ ಇದೆ. ಕಾರಣ ಭರದ ಛಾಯೆ ಇರೋದ್ರಿಂದ ಏನ್ ಮಾಡಬೇಕು, ಮುಂದೆ ರೈತರ ಪರಿಸ್ಥಿತಿ ಹೆಂಗೆ ಅಂತ ಇವತ್ತು ಬೆಳಗ್ಗೆ 9:30ಕ್ಕೆ ಆರಂಭ ಆಗಲಿರುವಂತಹ ವಿಭಾಗೀಯ ಮಟ್ಟದ ಸಭೆ ಇದು. ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಜಿಲ್ಲೆ ಸೇರಿ ಒಟ್ಟು 7 ಜಿಲ್ಲೆಗಳ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗ್ತಾರೆ. ಒಂದು ಕುಡಿಯೋ ನೀರು, ಮತ್ತೊಂದು ಜಾನುವಾರುಗಳಿಗೆ ಮೇವು, ಹಾಗೆ ರೈತರಿಗೆ ಬಿತ್ತನೆ ಕಾರ್ಯ ನಿಭಾಯಿಸುವುದಕ್ಕೆ ಸೂಚನೆ ಕೊಡಲಾಗುತ್ತೆ. ಸಭೆಯ ಬಳಿಕ ಸುದ್ದಿಗೋಷ್ಠಿ ನಡೆಸಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಕಲಬುರಗಿ ಭಾಗದಲ್ಲಿ, ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕದ ಒಟ್ಟು 7 ಜಿಲ್ಲೆಗಳಲ್ಲಿ ಪ್ರತಿ ಬಾರಿಯೂ ಕೂಡ ಇಂಥ ಪರಿಸ್ಥಿತಿ ಇರುತ್ತೆ. ಆದರೆ ಕಳೆದ ಬಾರಿ ಪ್ರವಾಹ ಇತ್ತು, ಹೆಚ್ಚಾಗಿ ಮಳೆ ಆಗಿದ್ರಿಂದ ರೈತರಿಗೆ ಆತಂಕ ಇರಲಿಲ್ಲ. ಬೆಳೆ ಹಾನಿ ಆಗ್ತಾ ಇತ್ತು ನಿಜ, ಬಟ್ ಮಳೆ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಇರಲಿಲ್ಲ. ಆದ್ರೀಗ ಮಳೆನೇ ಇಲ್ಲದೆ ಇರೋದ್ರಿಂದ ಹಾಕಿದ ಬೆಳೆಗಳು ಒಣಗ್ತಾ ಇವೆ. ಮತ್ತೆ ಬಿತ್ತನೆ ಮಾಡೋ ಕಾರ್ಯಕ್ಕೂ ಕೂಡ ನೀರಿಲ್ದಂತಾಗ್ಬಿಟ್ಟಿದೆ. ಹೀಗಾಗಿ ಒಂದು ಕುಡಿಯೋ ನೀರಿನ ಹೇಗೆ ಅಭಾವವನ್ನ ಕಮ್ಮಿ ಮಾಡಬೇಕು ಅಂತ, ಮತ್ತೊಂದು ಜಾನುವಾರುಗಳಿಗೆ ಮೇವಿಲ್ದಂಗೆ ಆಗ್ಬಿಟ್ಟಿದೆ. ಅದೇ ರೀತಿಯಾಗಿ ರೈತರು ಬಿತ್ತನೆ ಮಾಡಬೇಕು ಅಂದ್ರೂ ಕೂಡ ನೀರಾವರಿಯ ವ್ಯವಸ್ಥೆ ಇಲ್ಲ. ಹಾಗಾಗಿ ಏನ್ ಕ್ರಮವನ್ನ ತೆಗೆದುಕೊಳ್ಬೇಕು, ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಡೆಯುವಂತಹ ವಿಭಾಗೀಯ ಸಭೆ ಇದು.